ದಿನ ಪ್ರಧಾನಮಂತ್ರಿಯವರು ಬರ್ತಿದ್ದಾರೆ. ಅವರ ಜೊತೆ ಒಂದು ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಸಮಾರಂಭಕ್ಕೆ ಪಾಲ್ಗೊಳ್ತಿದ್ದಾರೆ. ಇವತ್ತು ಮೈಸೂರಿನ ಹಳೆಯ ಅನ್ನಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರನ್ನ ನೆನೆಸ್ಕೊಂಡು ಇವತ್ತಿನ ದಿನ ನಮ್ಮ ಕಾರ್ಯಕರ್ತರುಗಳು ಎಚ್ ವಿ ರಾಜೀವ್ ಅವರು KR ಕ್ಷೇತ್ರ ಅವರು ಒಳಗೊಂಡು ನಮ್ಮ ಎಚ್ ವಿ ರಾಜೀವ್ ಅವರ ಒಂದು ಮಾತಿನಿಂದ 2000ರಿಂದ 2500 ತನಕ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ, ಸ್ವಾಗತವನ್ನು ಸಲ್ಲಿಸೋದಕ್ಕೆ ಎಚ್ ವಿ ರಾಜೀವ್ ಅವರು ಸ್ನೇಹ ಬಳಗ ಮತ್ತು KR ಕ್ಷೇತ್ರದ ಒಂದು ಘೋಷಣೆಯಿಂದ ಇವತ್ತು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕೆ ಬಂದಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಚಾಮುಂಡೇಶ್ವರಿ ತಾಯಿ ಯಾವಾಗಲೂ ಅವ್ರಿಗೆ ಸದಾಕಾಲ ಸಂಘಟನಾ ಚತುರ ಅಂತಲೇ ಬಿರುದಿದೆ. ಆ ಸಂಘಟನಾ ಚತುರನಿಗೆ ಇವತ್ತಿನ ದಿನ ಚಾಮುಂಡೇಶ್ವರಿ ತಾಯಿ ಒಂದು ಆಶೀರ್ವಾದ ಪಡ್ಕೊಂಡು ಇವತ್ತು ಅವರು ದಿನನಿತ್ಯ ಒಂದು ಕಾಯಕದಲ್ಲಿರ್ತಾರೆ. ಆ ಕಾಯಕಗಳನ್ನು ಯಶಸ್ವಿಗೊಳಿಸಲಿ. ಮುಂದಿನ ದಿನಗಳಲ್ಲಿ 2028ಕ್ಕೆ ಏನಾಗಬೇಕು ಮುಂದೆ ಅದನ್ನೆಲ್ಲ ಚಾಚು ತಪ್ಪದಲ್ಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು, ಖರ್ಗೆ ಅವರು ಸಮ್ಮುಖದಲ್ಲಿ ಮುಂದಿನ 28ಕ್ಕೆ ಮತ್ತೆ 141 ಸೀಟು ಬರುತ್ತದೆ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದೇ ಥರ 141 ಅಲ್ಲ 145 ಬರುತ್ತೆ ಅಂತ ನಮ್ಮ ಕಾರ್ಯಕರ್ತರು ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ಎಲ್ಲ ಯೋಜನೆಗಳನ್ನು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ, ಖರ್ಗೆ ಸಾಹೇಬರು ಕೊಟ್ಟಿದ್ದಾರೆ. ಆ ಯೋಜನೆಗಳನ್ನು ಅನುಭವಿಸ್ತಾ ಬಂದಿರೋರು ನಮ್ಮ ಎಲ್ಲ ಕರ್ನಾಟಕದ ಜನತೆಗಳು ಒಂದು 80%. ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಡಿ ಕೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು ಪಣ ತೊಟ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಜೊತೆಗೂಡಿ ನಾವು ಕೆಲಸಕ್ಕೆ ಕೈ ಹಾಕಿ ಅವರಿಗೆ ಬೆಂಬಲ ಸೂಚಿಸೋಕ್ಕೆ ಎಚ್ ವಿ ರಾಜೀವ್ ಸ್ನೇಹ ಬಳಗ ಮತ್ತು ಎಚ್ ವಿ ರಾಜೀವ್ ಅವರ KR ಕ್ಷೇತ್ರ ಅವ್ರಿಗೆ ಯಾವಾಗಲೂ ಸದಾ ಚಿರಋಣಿಯಾಗಿರುತ್ತದೆ. ಎಚ್ ವಿ ರಾಜೀವ್ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ಈ ಮೂಲಕ ನಮ್ಮ ಕಾರ್ಯಕರ್ತರ ಮೂಲಕ ಈ ಒಂದು ಮಾತನ್ನೇ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ.